ನೋಡಿ, ಬೆಳಗಾವಿಯಲ್ಲಿ ತನ್ನ ಅಕ್ಕನನ್ನ ಪ್ರೀತಿ ಮಾಡ್ತಾ ಇದ್ದ ಹುಡುಗನನ್ನೇ ಅಪ್ರಾಪ್ತ ಬಾಲಕ ಹತ್ಯೆ ಮಾಡಿದ್ದಾನೆ. ಈ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ. ಅಕ್ಕ ಬಂದು ಅಪ್ರಾಪ್ತೆ, ತಮ್ಮ ಬಂದು ಕೂಡ ಅಪ್ರಾಪ್ತ. ಹುಡುಗ ಲವ್ ಮಾಡ್ತಾ ಇದ್ದ ಹುಡುಗ ಮೇಜರ್ ಇದ್ದ, 23, ಸುಭಾಷ್ ಎಣ್ಣಿ ಅಂತ ಆತನ ಹೆಸರು. ಈತನನ್ನ ಕೊಲೆ ಮಾಡಲಾಗಿದೆ. ಮಂಜುನಾಥ ಸುಭಾಷ್ ಎಣ್ಣಿ ಅಪ್ರಾಪ್ತ ಅಕ್ಕನನ್ನ ಪ್ರೀತಿ ಮಾಡ್ತಿದ್ದ ಮಂಜುನಾಥ್ ಸುಭಾಷ್ ಎಣ್ಣಿಯನ್ನ ಕೊಲೆ ಮಾಡಿದ್ದಾನೆ ತಮ್ಮ. ಅಕ್ಕನು ಸಾಬ್ರಿಗೆ ಬರಬೇಡ ಅಂತ ಎಚ್ಚರಿಕೆ ಕೊಟ್ಟಿದ್ದಂತೆ ತಮ್ಮ. ಹಂಗಿದ್ರೂ ಬರ್ತಿದ್ದಾನೆ, ಫೋನ್ ಮಾಡ್ತಿದ್ದಾನೆ, ಮಾತಾಡ್ತಿದ್ದಾನೆ, ಭೇಟಿ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿ ರಾಜಾಪುರದ ಚೂನಮ್ಮ ದೇವಿ ಪೂಜಾರಿಯೂ ಆಗಿ ಮಂಜುನಾಥ ಇದ್ದ. ಬೆಳಗ್ಗೆ ಹಿಂಗೆ ದೇವರ ಪೂಜೆಗೆ ಅಂತ ಬಂದಾಗ ಮಂಜುನಾಥನನ್ನ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿ ಯಾರೂ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ಆತನ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದಿದ್ದಾನೆ. ತೀವ್ರ ರಕ್ತಸ್ರಾವವಾಗಿ ಅದೇ ದೇವಸ್ಥಾನದಲ್ಲೇ ಮಂಜುನಾಥ ಸಾವನ್ನಪ್ಪಾನೆ. ಸ್ಥಳಕ್ಕೆ ಈಗ ಘಟಪ್ರಭಾ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಸ್ಥಳೀಯರ ಮಾಹಿತಿಯ ಆಧಾರದ ಮೇಲೆಗೆ ಬಾಲಕನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಪೊಲೀಸರು. ನೋಡಿ, ಇದೇ ದೇವಸ್ಥಾನದ ಆವರಣ. ಇಲ್ಲೇ ತನ್ನ ಅಪ್ರಾಪ್ತ ಅಕ್ಕನನ್ನ ಪ್ರೀತಿ ಮಾಡ್ತಾ ಇದ್ದಾನೆ, ಫೋನ್ ಮಾಡ್ತಾ ಇದ್ದಾನೆ, ಭೇಟಿ ಮಾಡ್ತಾ ಇದ್ದಾನೆ ಅಗ್ಗಾಗೆ ಅಂಥೇಳಿ ಅಪ್ರಾಪ್ತ ಅಕ್ಕನ ತಮ್ಮ ಅಪ್ರಾಪ್ತ ಬಾಲಕ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಮಂಜುನಾಥ್ ಸುಭಾಷ್ ಎಣ್ಣಿ ಅಂತ, ಈತನೇ ಲವ್ ಮಾಡ್ತಾ ಇದ್ದವನು. ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಈತ ಬಾಲಕ, ಇನ್ನು 18 ವರ್ಷವೂ ತುಂಬಿರಲಿಲ್ಲ, ಅಪ್ರಾಪ್ತ ಬಾಲಕ. ಹಾಗಾಗಿ ಫೋಟೋ ಬ್ಲರ್ ಆಗಿದೆ. ಈತ ಕೊಲೆ ಮಾಡಿಬಿಟ್ಟಿದ್ದಾನೆ. ಕಾರಣ ಇಷ್ಟೇ, ತನ್ನ ಅಕ್ಕನನ್ನ ಪ್ರೀತಿ ಮಾಡ್ತಾ ಇದ್ದಾನೆ, ಹಿಂಬಾಲಿಸ್ತಾ ಇದ್ದಾನೆ, ಆಕೆ ಇನ್ನೂ ಕೂಡ ಅಪ್ರಾಪ್ತೆ ಅನ್ನೋದು, ತಲೆ ಕೆಡಿಸ್ತಾ ಇದ್ದಾನೆ ಅನ್ನೋದು ಭಯಪಟ್ಟು ಈಗ ಆತ ಕೊಲೆ ಮಾಡಿದ್ದಾನೆ. ಏನು ಘಟನೆ ಅಂದ್ರೆ ಹುಡುಗಿನ ಬಡ್ದಲ್ಲ, ಆ ಹುಡುಗನ ತಂಗಿ ಇವನ್ ದುಡಿ ಲವ್ ಮಾಡ್ತಾಳೆ, ಸಂಶಯ ಮಾಡ್ಕೊಂಡ. ನಾವು ಸಂಶಯ ಮಾಡ್ಕೊಂಡ ಅವಾಗ ಅವ್ರು ಮಾತಾಡೋದು ಸಂಶಯ ಮಾಡ್ಕೊಂಡ ಅವ್ನು ತಲೆಯಾಗ ತೊಗೊಂಡಾನು. ಅದಕ್ಕಿಂತ ಪ್ರಚೋದನೆ ಕೊಟ್ಟೈತೆ ಮಂದಿ ಬಾ ದೊಡ್ಡ ಜಾಲ ಇದಕ್ಕಿಂದ ದೊಡ್ಡ ಜಾಲ ಕೂಡಿ ಇದನ್ನ ಹಿಂಗೆ ಮಾಡಾಕತ್ತಿದ್ದಾರೆ. ಆ ಸ್ವಂತಕ್ಕೆ ಆ ಹುಡುಗಿನ ಮಾಡುವಂಥ ಹುಡುಗಲ್ಲ ಅವ್ನು ಸಂಶಯ ಮಾಡ್ಕೊಂಡಿದ್ದಟ್ಟ. ಅದಕ್ಕೆ ನಮ್ಮಂಥರೆಲ್ಲ ತಲೆಯಾಗಿನ ತೆಗಿಬೇಕಾಗಿತ್ತು. ಇದಲ್ಲ, ಹಂಗಲ್ಲ, ಹಿಂಗಲ್ಲ, ಹಂಗೆ ಮಾಡೋದಾಗದಲ್ಲ, ಅದೇನು ಹಂಗಾಗಿಲ್ಲ ಘಟನೆ. ಹಿಂಗೆ ಮತ್ತು ಹುಡುಗಿ ಕೂಡ ಲವ್ ಮಾಡತ್ತಾರ, ಸಂಶಯ ಕಾರಣಕ್ಕಾಗಿ ಹುಡುಗ ಮರ್ಡರ್ ಮಾಡ್ಯಾನು. ಹಿಂದೆ ಅವ್ನ ಹುಡುಗ ಸಪೋರ್ಟ್ ಭಾಳ ಮಂದಿ ಐತ್ರಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಈ ಕೃತ್ಯವನ್ನ ಎಸಗೋದಕ್ಕೂ ಮುಂಚೆ ತನ್ನ ಪೇರೆಂಟ್ಸ್ಗೆ ಹೇಳಬೇಕು ಈ ವಿಚಾರವನ್ನ ಅಂತ ಏನು ಅನ್ನಿಸ್ಲಿಲ್ವಾ? ಇದ್ರ ಬಗ್ಗೆ ಅವರ ಕುಟುಂಬಸ್ಥರು ಏನು ಹೇಳ್ತಾರೆ? ಹೌದು ಶರತ್, ಏನು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ರಾಜಾಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಅಪ್ರಾಪ್ತ ಬಾಲಕ ತನ್ನ ಅಪ್ರಾಪ್ತ ಅಕ್ಕನನ್ನ ಪ್ರೀತಿಸ್ತಾ ಇದ್ದಂತ ಮಂಜುನಾಥ್ ಸುಭಾಷ್ ಎಣ್ಣಿ ಅಂತ ಹೇಳಿ 23 ವರ್ಷದ ಯುವಕ ಏನಿರ್ತಾನೆ, ಅವನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡ್ತಾನೆ. ಇದಕ್ಕೆ ಪ್ರಮುಖ ಕಾರಣ ತನ್ನ ಅಕ್ಕನನ್ನೇ ಅವನು ಪ್ರೀತಿ ಮಾಡ್ತಾ ಇದ್ದ. ಯಾವುದೇ ಕಾರಣಕ್ಕೂ ನನ್ನ ಅಕ್ಕನನ್ನ ಪ್ರೀತಿ ಮಾಡಕ್ ಹೋಗ್ಬೇಡ, ಯಾಕಂದ್ರೆ ಈಗಾಗಲೇ ಅವಳು ಅಪ್ರಾಪ್ತ ಆಗಿದ್ದಾಳೆ. ಅದೇ ತರನಾಗಿ ನಮ್ಮ ಊರಿಗೆ ಬಂದು ನೀನು ಅವಳನ್ನ ಮೀಟ್ ಮಾಡೋದಾಗಿರ್ಬೋದು, ಪ್ರೀತಿಸುವ ನೆಪದಲ್ಲಿ ಅವಳನ್ನು ಕಾಡೋದಾಗಿರ್ಬೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅನೇಕ ಸಾರಿ ಅವರ ಮನೆಯವರಾಗಿರ್ಬೋದು ಮತ್ತು ಅಪ್ರಾಪ್ತ ಬಾಲಕ ಹೇಳ್ತಾನೆ. ಹೇಳಿದ್ರು ಸಹ ಮಂಜುನಾಥ್ ಏನಿರ್ತಾನೆ, ಅವನು ಇವರ ಮಾತಿಗೆ ಮತ್ತು ಇವರ ಕುಟುಂಬಸ್ಥರ ಮಾತಿಗೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡದೆ ಅದೇ ತರನಾಗಿ ಆ ಪ್ರೀತಿಯ ನೆಪದಲ್ಲಿ ಆ ಯುವತಿಯನ್ನ ಒಂದು ಕಾಡಿಸಿರ್ತಾನೆ. ಒಂದು ಲವ್ ಲೆಟರ್ ಸಹ ಕೊಟ್ಟು ಅವನನ್ನು ಕರೆಸಿರ್ತಾನೆ. ದೇವಸ್ಥಾನದ ಪೂಜಾರಿ ಆದಂತ ಎಣ್ಣೆ ಇರ್ತಾನೆ. ಆ ಊರಿಗೆ ಬಂದಂತ ಏನೋ ಅಪ್ರಾಪ್ತ ಯುವತಿ ಇರ್ತಾಳೆ, ಅವಳಿಗೆ ಪ್ರೇಮ ಬರಹವನ್ನು ಕೊಡ್ತಾನೆ. ಇದರಿಂದ ನೊಂದಂತ ಮತ್ತು ರೊಚ್ಚಿಗೆದ್ದಂತ ಏನು ಅವನ ಅಪ್ರಾಪ್ತ ಬಾಲಕ ಇರ್ತಾನೆ, ನನ್ನ ಅಕ್ಕನನ್ನ ಸವಾಸಕ್ಕೆ ಬೇಡ ಅಂತ ಹೇಳಿ ಅನೇಕ ಸಾರಿ ಹೇಳಿದ್ರು ಸಹ ನೀನು ಯಾಕೆ ಈ ತರನಾಗಿ ಮಾಡ್ತೀವಿ ಅಂತ ಹೇಳಿ ಇವತ್ತು ಬೆಳಗ್ಗೆ ಏನು ರಾಜಾಪುರ ಗ್ರಾಮದಲ್ಲಿ ಅವನು ದೇವಸ್ಥಾನದ ಪೂಜಾರಿ ಆಗಿರ್ತಾನೆ. ಏನು ಕೊಲೆಯಾದಂತ ಮಂಜುನಾಥನ ರಾಜಾಪುರ ಗ್ರಾಮದ ಒಂದು ಪೂಜಾರಿ ಆಗಿರ್ತಾನೆ. ಆ ಸಮಯದಲ್ಲಿ ಪೂಜೆಗೆ ಬಂದಂತ ಮಂಜುನಾಥನ ಮೇಲೆ ನಿರಾನೇರಿ ಒಂದು ಹಲ್ಲೆ ಮಾಡಿ ಒಂದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಯ ಇದರಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂತ ಘಟಪ್ರಭಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆ ಒಂದು ಆರೋಪಿ ಏನು ಅಪ್ರಾಪ್ತ ಬಾಲಕ ಆರೋಪಿನ ಬಂಧಿಸಿ ಈಗಾಗಲೇ ರಿಮಾಂಡ್ ಹೋಮ್ಗೆ ಕಳಿಸಲಾಗಿದೆ. ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.